ಇನ್ನು ರಾಯಚೂರಲ್ಲೂ ಕೂಡ ಗ್ಯಾಸ್ ಸಂಕಷ್ಟ ತಪ್ತಾ ಇಲ್ಲ. 6 ದಿನಗಳ ಬಳಿಕ ರಾಯಚೂರಿಗೆ LPG ಗ್ಯಾಸ್ ಆಗಮಿಸಿದೆ. ತುಂಬಿದ ಟ್ಯಾಂಕರ್ 3 ಕಿಲೋಮೀಟರ್ ಕ್ಯೂ ನಿಂತಿದೆ. 2,000ಕ್ಕೂ ಹೆಚ್ಚು ಆಟೋಗಳು ಅಲ್ಲಿ ನಿಂತಿದೆ. ಪ್ರತಿಯೊಂದು ಆಟೋಗೆ 500 ರೂಪಾಯಿ ಮಿತಿಯಲ್ಲಿ ಗ್ಯಾಸ್ ವಿತರಿಸಲಾಗ್ತಾ ಇದೆ. ಆಹಾರ ಇಲಾಖೆ ಉಪನಿರ್ದೇಶಕರ ಸೂಚನೆಯಂತೆ ಗ್ಯಾಸ್ ವಿತರಣೆ ಮಾಡಲಾಗ್ತಾ ಇದೆ. 7 ದಿನಗಳಲ್ಲಿ ಆಟೋ ಗ್ಯಾಸ್ ದರ 11 ರೂಪಾಯಿ 78 ಪೈಸೆ ಹೆಚ್ಚಳ ಮಾಡಲಾಗಿದೆ. ಕ್ಯೂನಲ್ಲಿ ಬಂದು ಗ್ಯಾಸ್ ತುಂಬಿಸಿಕೊಳ್ಳೋದಕ್ಕೆ ಕೆಲ ಆಟೋ ಚಾಲಕರು ಹಿಂದೇಟು ಹಾಕ್ತಾ ಇದೆ. ಕ್ಯೂನಲ್ಲಿ ಆಟೋ ಚಾಲಕರು ಮತ್ತು ಗ್ಯಾಸ್ ಬಂಕ್ ಸಿಬ್ಬಂದಿ ನಡುವೆ ಕಿರಿಕೂಡ ಆಗ್ತಾ ಇದೆ. ಕೊನೆಗೆ ಪೊಲೀಸ್ ಭದ್ರತೆಯಲ್ಲಿ ಗ್ಯಾಸ್ ವಿತರಿಸಿದ್ದಾರೆ ಬಂಕ್ನ ಸಿಬ್ಬಂದಿಗಳು. ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ರಾಯಚೂರಿನ ಪರಿಸ್ಥಿತಿ ಇದೆ. 2,000ಕ್ಕಿಂತಲೂ ಹೆಚ್ಚು ಆಟೋಗಳು ಅಲ್ಲಿ ಕಾದು ನಿಂತಿದ್ದಾರೆ. 3 ಕಿಲೋಮೀಟರ್ನಷ್ಟು ಕ್ಯೂ ಇದೆ ಅಲ್ಲಿ. ಪ್ರತಿಯೊಬ್ಬರಿಗೂ ಕೂಡ 500 ರೂಪಾಯಿ ಲಿಮಿಟ್ ಮಾಡಿದ್ದಾರೆ. 500 ರೂಪಾಯಿಯ ಗ್ಯಾಸನ್ನು ಮಾತ್ರ ಅಲ್ಲಿ ವಿತರಣೆ ಮಾಡಲಾಗ್ತಾ ಇದೆ. ರಾಯಚೂರಲ್ಲಿ ಕಳೆದ 6 ದಿನಗಳಿಂದ ಆಟೋ LPG ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನು ನಡೆಸಿದ್ರು. ಈಗ ರಾಯಚೂರಿಗೆ LPG ಆಟೋ ಗ್ಯಾಸ್ ಬಂದಿದೆ. ಹೀಗಾಗಿ ನೋಡ್ತಾ ಇರ್ಬೋದು ನನ್ನ ಹಿಂಭಾಗದಲ್ಲಿ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಆಟೋ ಚಾಲಕರು ಸುಮಾರು ರಾಯಚೂರು ನಗರದಲ್ಲಿ 2,500 ಅಧಿಕ ಆಟೋಗಳಿದ್ದಾವೆ. ಆ ಎಲ್ಲ ಆಟೋ ಚಾಲಕರು ಕೂಡ ಏಕಕಾಂತ ಪರಿಸ್ಥಿತಿ ಒಂದು ಕಡೆ ಆಗಿದ್ದರೆ, ಇನ್ನೊಂದು ಕಡೆ ನೂರಾರು ಆಟೋಗಳೆಲ್ಲವೂ ಕೂಡ ಕ್ಯೂನಲ್ಲಿ ನಿಂತಿರುವಂಥದ್ದು ನೋಡಿದರೆ ಸುಮಾರು 2 ಕಿಲೋಮೀಟರ್ವರೆಗೂ ಆಟೋಗಳು ಕ್ಯೂ ನಿಂತಿರುವಂಥ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಾ. ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಕ್ಯಾಮ್ರಾಮನ್ ನಿಮಗೆ ಪ್ರತಿಯೊಂದು ಆಟೋ ಯಾವ ರೀತಿಯಾಗಿ ಕ್ಯೂವನ್ನು ನಿಂತಿದ್ದಾವೆ ಅನ್ನುವಂಥದ್ದು ತೋರಿಸ್ತಾ ಇದ್ದಾರೆ. ಸುಮಾರು 2ರಿಂದ 3 ಕಿಲೋಮೀಟರ್ವರೆಗೂ ಎಲ್ಲ ಆಟೋ ಚಾಲಕರು ರಾತ್ರಿ ಊಟವನ್ನು ಬಿಟ್ಟುಬಿಟ್ಟು ಈಗ ಕ್ಯೂ ಅಲ್ಲಿ ನಿಂತು ರಾತ್ರಿ ಪೂರ್ತಿ ಆದರೂ ಪರವಾಗಿಲ್ಲ, ನಾವು ಆಟೋಗಳಿಗೆ ಗ್ಯಾಸನ್ನು ತುಂಬಿಸ್ಕೊಂಡು ಹೋಗಲೇಬೇಕು. ಯಾಕೆಂದರೆ ಕಳೆದ 6 ದಿನಗಳಿಂದ ನಮ್ಮ ಆಟೋಗಳೆಲ್ಲೂ ಕೂಡ ರಸ್ತೆಗಿಳಿದಿಲ್ಲ. ಈಗಾಗಲೇ ಆಟೋ ಚಾಲಕರು ಹಲವು ರೀತಿ ಕಷ್ಟವನ್ನು ಪಟ್ಬಿಟ್ಟು ಈಗ ಒಂದು ಆಟೋಗಳನ್ನು ಖರೀದಿ ಮಾಡಿರ್ತಾರೆ. ಆದರೆ LPG ಗ್ಯಾಸ್ ಸಿಗದೆ 6 ದಿನಗಳಿಂದ ಆಟೋಗಳು ಓಡಿರಲಿಲ್ಲ. ಹಲವು ರೀತಿಯ ಸಮಸ್ಯೆಗಳನ್ನು ಎಲ್ಲ ಆಟೋ ಚಾಲಕರು ಅನುಭವಿಸಿದರು. ಈಗ ಗ್ಯಾಸ್ ಬಂದಿದೆ ಅಂದ ತಕ್ಷಣವೇ ಎಲ್ಲ ಆಟೋ ಚಾಲಕರು ತಮ್ಮ ಆಟೋಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಏನಾದರೂ ಆಗಲಿ ನಮ್ಮ ಆಟೋಕ್ಕೆ ಗ್ಯಾಸ್ ಸಿಕ್ಕರೆ ಸಾಕು ಅಂತೇಳಿ ಎಲ್ಲರೂ ಕೂಡ ರಾತ್ರಿ ಇಡೀ ಜಾಗರಣೆ ಮಾಡಿಕೊಂಡು ಆಟೋಗಳಿಗೆ ಗ್ಯಾಸನ್ನು ತುಂಬಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಆಟೋ ಚಾಲಕರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅಂತ ಪೊಲೀಸ್ ಭದ್ರತೆ ಕೂಡ ಒದಗಿಸಲಾಗಿದೆ. ಜೊತೆಗೆ ಪ್ರತಿ ಆಟೋಕ್ಕೂ ಕೂಡ 500 ರೂಪಾಯಿ ಅಷ್ಟೇ ಮಾತ್ರ ಆಟೋ ಗ್ಯಾಸನ್ನು ಹಾಕಲಿಕ್ಕೆ ಈಗಾಗಲೇ ಆಹಾರ ಇಲಾಖೆ ಸೂಚನೆ ನೀಡಿದೆ. ಅದರಂತೆ 90 ರೂಪಾಯಿ ಕೂಡ ಗ್ಯಾಸ್ 1 ಲೀಟ್ರಿಗೆ ಆಗಿದೆ. ಹೀಗಾಗಿ 11 ರೂಪಾಯಿ ಹೆಚ್ಚಿಗೆ ಆದರೂ ಪರವಾಗಿಲ್ಲ, ಆಟೋ ಚಾಲಕರು ಗ್ಯಾಸನ್ನು ತುಂಬಿಸ್ಲಿಕ್ಕೆ ಕ್ಯೂ ನಿಂತಿರುವಂಥ ದೃಶ್ಯಗಳನ್ನು ನೋಡ್ಬೋದು. ಮತ್ತು ಅಷ್ಟೇ ಅಲ್ಲದೆ ಪೊಲೀಸ್ ಸಿಬ್ಬಂದಿಗೂ ಕೂಡ ಎಲ್ಲ ಆಟೋ ಚಾಲಕರು ಸರತಿ ಸಾಲಿನಲ್ಲಿ ಬರಬೇಕು. ಯಾರೂ ಕೂಡ ಅವಸರವನ್ನು ಮಾಡಬಾರ್ದು. ಒಂದು ವೇಳೆ ಅವಸರ ಮಾಡಿದರೆ ಕಲಹಗಳಾಗುವಂಥ ಸಾಧ್ಯತೆ ಇರುವುದರಿಂದ ಪೊಲೀಸ್ ಭದ್ರತೆಯಲ್ಲಿ ಈಗ ಎಲ್ರಿಗೂ ಕ್ಯೂ ನಿಲ್ಲಿಸಿರುವಂಥ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಾ. ಕಣ್ಣು ಹಾಯಿಸಿದಷ್ಟು ಆಟೋಗಳು ಸಾಲಲ್ಲಿ ನಿಂತಿದ್ದಾವೆ. ಈ ಒಂದು ಸಂಕಷ್ಟದಲ್ಲಿ ಆಟೋ ಚಾಲಕರು ರಾಯಚೂರಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಒಟ್ಟಲ್ಲಿ ಹೇಳಬೇಕಾದ್ರೆ ಆಟೋ ಚಾಲಕರು LPG ಗ್ಯಾಸ್ಗಾಗಿ ಕ್ಯೂ ನಿಂತು ತಮ್ಮ ಆಟೋಗಳಿಗೆ ತುಂಬಿಸ್ಕೊಳ್ಳುವಂಥ ದೃಶ್ಯಗಳು ಇಲ್ಲಿ ಕಾಣಬಹುದಾಗಿದೆ. ಸುಮಾರು 2 ಕಿಲೋಮೀಟರ್ವರೆಗೂ ಆಟೋ ಚಾಲಕರು ಕ್ಯೂ ನಿಂತಿದ್ದನ್ನು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ಆಟೋ ಚಾಲಕರು ಎಷ್ಟೊಂದು ಸಂಕಷ್ಟದಲ್ಲಿ ರಾಯಚೂರಲ್ಲಿ ಇದ್ದಾರೆ ಅನ್ನುವಂಥದ್ದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.